दुर्गा महाकाया कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा वन्दिते निनगे गणनाथ देव ಮೊದಲಂದಿತೆ ನಿನಗೆ ಗಣನಾಥ ವಂದಿತೆ ನಿನಗೆ ಗಣನಾಥ ದೇವ ಮೊದಲಂದಿತೆ ನಿನಗೆ ಗಣನಾಥ. ವೈದ್ಯ ಮಾತಾ ದುರ್ಗೆಗಳ ಮಾತಗಳ ಆರಂಭವಾದ ಸ್ವಾಗತವನ್ನು ಇಂಥ ಈ ಕಾರ್ಯಕ್ರಮ ಇರುವಂಥದ್ದು. ಇಂಥ ಅಧ್ಯಕ್ಷ ಸ್ಥಾನನು ಜಗದೀಶ್ ಕೆ ಆಡಳಿತಾಧಿಕಾರಿ ನೆಹರು ಯುವ ಕೇಂದ್ರ ಮಂಗಳೂರು ಬೇರೆ ವಯಸ್ಸು ಬಂದದ್ದು ಕೇನೊಂದು ಅರೇನೆ 300 ಯುವಕ ಮಂಡಲದ ಪರವಾದ ಆರ್ಥಿಕವಾದ ಸ್ವಾಗತ ಮಲ್ಪೆ ಮೇರೆಗೆ ಶ್ರವಣ್ ಮೇರೆ ಹೂಕೊರ್ದು ಸ್ವಾಗತ ಮಲ್ಪಡ್ದು ಕೇಳಿದ್ರು.
ಶಾಲಾ ರಿಜಿಸ್ಟರ್ ಗುತ್ತರ್ ಇದರ 56ನೇ ವಾರ್ಷಿಕೋತ್ಸವದ ಈ ಒಂದು ಸಂದರ್ಭದಲ್ಲಿ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಈ ಒಂದು ಸಮಾರಂಭದಲ್ಲಿ ಹಾಜರಾದಂಥ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಜಗದೀಶ್ ಕೆ ಆಡಳಿತಾಧಿಕಾರಿ ನೆಹರು ಯುವ ಕೇಂದ್ರ ಮಂಗಳೂರಿಯವರೇ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಆತ್ಮೀಯರು ಮಿತ್ರರಾದಂಥ ಶ್ರೀ ಮಹಾಬಲ್ ಟಿ ದಿಪ್ಪಲ್ಮಾರ್ ಉಪಾಧ್ಯಕ್ಷರು, ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರೇ, ಹಾಗೆ ಶಾರದಾ ವಿದ್ಯಾಲಯ ಇದರ ಪ್ರಾಂಶುಪಾಲರಾದ ಶ್ರೀಯುತ ಮೋಹನ್ ದಾಸ್ ಎ ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಯುವಕ ಮಂಡಲದ ಗೌರವ ಸಲಹೆಗಾರರಾದ ಕೃಷ್ಣಪ್ಪ ಸಾಲ್ಯಾನ್ರೆ, ಹಾಗೆ ಶ್ರೀಮತಿ ಗೋಳಿಯರು ಮುಖ್ಯ ಶಿಕ್ಷಕಿ ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆ, ಹಾಗೆ ಯುವಕ ಮಂಡಲದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಶಶೀಂದ್ರ ಕುಕ್ಯಾನ್ರೆ, ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ. ಮನುಷ್ಯ ಸಂಘಜೀವಿ, ಒಂಟಿಯಾಗಿ ಅಥವಾ ಏಕಾಂಗಿಯಾಗಿ ಬದುಕಲಾರ ಎಂಬುದು ನಿತ್ಯ ನೂತನ ವಿಚಾರ. ಅಲ್ಲಲ್ಲಿ ಹಂಚಿ ಹೋಗಿದ್ದ ಯುವಶಕ್ತಿ ಎಂಬ ಕೊಳ್ಳಿಗಳನ್ನು ಒಂದು ಕಡೆ ಸೇರಿಸಿ ಆ ಮೂಲಕ ಸಮಾಜದ ಜನಪರ ಹೋರಾಟದಲ್ಲಿ ಸಮಾಜದ ಚಿಂತನೆಯೊಂದಿಗೆ ಜನಸಾಮಾನ್ಯರ ಹಲವಾರು ಆಶೋತ್ತರಗಳನ್ನು ಈಡೇರಿಸುವ ಉದ್ದೇಶದಿಂದ 1969ರಲ್ಲಿ 300 ಯುವಕ ಮಂಡಲ ಕೇವಲ ಕೆಲವೇ ಸದಸ್ಯರ ಕೂಡುವಿಕೆಯಿಂದೇ ಒಂದು ಬಾಡಿಗೆ ಕಟ್ಟಡದಲ್ಲಿ ಆರಂಭವಾಯಿತು. 1969ರಲ್ಲಿ ಕೇವಲ ಕೆಲವೇ ಸದಸ್ಯರಿದ್ದ ಯುವಕ ಮಂಡಲ ಬಳಿಕ ಇನ್ನಷ್ಟು ಯುವಕರನ್ನು ಸೇರಿಸಿ ಈ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸುವಂಥ ಮುಖ್ಯ ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. 1972ರಲ್ಲಿ ಈ ಭಾಗದ ಜನಸಾಮಾನ್ಯರ ನೀರಿನ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶದಿಂದ ಸಾರ್ವಜನಿಕ ಬಾವಿಯನ್ನು ತೋಡುವ ಮುಖಾಂತರ ಜನರ ಆಶೋತ್ತರ ಏರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೇವೆ. 1994ರಲ್ಲಿ ಯುವಕ ಮಂಡಲದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅದೇ ಬಾವಿಯನ್ನು ರಿಂಗ್ ಅಳವಡಿಸಿ ಈ ಸಮಾಜದ ಜನರ ನೀರಿನ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಪ್ರಾಮಾಣಿಕವನ್ನು ಪ್ರಯತ್ನ ಮಾಡಲಾಯಿತು. ಅದೇ ವರ್ಷ ಯುವಕ ಮಂಡಲದ ವತಿಯಿಂದ 300 ಯುವಕ ಮಂಡಲ ಟ್ರಸ್ಟ್ ಮುಖಾಂತರ ಶಿಕ್ಷಣಕ್ಕೆ ಪ್ರಾಧಾನ್ಯ ಕೊಡುವ ಉದ್ದೇಶದಿಂದ ಬಾಲವಾಡಿಯನ್ನು ಸ್ಥಾಪಿಸಲಾಯಿತು. ಅದಾದ ಬಳಿಕ ಟೈಲರಿಂಗ್ ಕ್ಲಾಸನ್ನು ಕೂಡ ಪ್ರಾರಂಭವಾಯಿತು. 1990ರಲ್ಲಿ ಕರ್ನಾಟಕ ಸರ್ಕಾರದ ಸಂಪೂರ್ಣ ಸಾಕ್ಷರತಾ ಆಂದೋಲನದಲ್ಲಿ 300 ಗ್ರಾಮವನ್ನು ದತ್ತು ಪಡೆಯುವ ಮೂಲಕ ಶಿಕ್ಷಣಕ್ಕೆ ಈ ಭಾಗದ ಎಲ್ಲರಿಗೆ ಶಿಕ್ಷಣವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು 300 ಯುವಕ ಮಂಡಲದ ವತಿಯಿಂದ ನಡೆಯುತ್ತದೆ. ಯುವಕ ಮಂಡಲದ 30ನೇ ವರ್ಷದ ಸಾವಿನ ನೆನಪಿಗಾಗಿ ಜನಸಾಮಾನ್ಯರಿಗೆ ಬಸ್ಸು ತಂಗುದಾಣವನ್ನು ನಿರ್ಮಿಸುವ ಮೂಲಕ ಆ ಒಂದು ಕೆಲಸಕ್ಕೆ ಕೂಡ ಚಾಲನೆ ನೀಡಲಾಯಿತು. 35ನೇ ವರ್ಷದಲ್ಲಿ ಯುವಕ ಮಂಡಲ ಕೇವಲ ಪ್ರಥಮ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಅದಕ್ಕೆ ಬಾಲವಾಡಿ ಮತ್ತು ಟೈಲರಿಂಗ್ ಕ್ಲಾಸ್ ಒಂದೇ ಸೂರಿನಡಿಯಲ್ಲಿ ನಮಗೆ ಕಾರ್ಯನಿರ್ವಹಿಸಲು ಅಸಾಧ್ಯವಾಗಿರುವುದರಿಂದ ಪ್ರಥಮ ಅಂತಸ್ತಿನ 300 ಯುವಕ ಮಂಡಲದ ಕಟ್ಟಡವನ್ನು ಕೂಡ ಸ್ಥಾಪಿಸಲಾಯಿತು. ಯುವಕ ಮಂಡಲದ 41ನೇ ವರ್ಷದ ಸವಿನೆನಪಿಗಾಗಿ ಸಾರ್ವಜನಿಕ ರಂಗಮಂದಿರವನ್ನು ಕೂಡ ನಿರ್ಮಾಣಗೊಳಿಸಲಾಯಿತು. ಯುವಕ ಮಂಡಲದ 45ನೇ ವರ್ಷದ ಸವಿನೆನಪಿಗಾಗಿ MIM ಸಭಾಂಗಣ, ಯಾಕೆಂದರೆ ಜನಸಾಮಾನ್ಯರಿಗೆ ಕೈಗೆಟಕುವ ರೀತಿಯಲ್ಲಿ ಒಂದು ಸಭಾಂಗಣ ನಿರ್ಮಿಸುವ ಉದ್ದೇಶದಿಂದ 40ನೇ ವರ್ಷಕ್ಕೆ ಈ ಒಂದು ಸಭಾಂಗಣವನ್ನು ಸಮಾಜಕ್ಕೆ ಅರ್ಪಿಸಲಾಯಿತು. 46ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಯುವಕ ಮಂಡಲದ ಐದೂರಿನ ಸಾರ್ವಜನಿಕ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆ, 47ನೇ ವರ್ಷದ ಸವಿನೆನಪಿಗಾಗಿ ಅದೇ ರೋಡಿಗೆ ಉಳಿದ ಭಾಗಕ್ಕೆ ಇಂಟರ್ಲಾಕ್ ಅಳವಡಿಸಲಾಯಿತು. ಯುವಕ ಮಂಡಲದ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಾಗಿ 2019ರಲ್ಲಿ 1 ವರ್ಷಗಳ ನಿರಂತರ 12 ತಿಂಗಳ ಕಾಲ 12 ಕಾರ್ಯಕ್ರಮಗಳನ್ನು ನಡೆಸಿದಂತಹ ಹೆಗ್ಗಳಿಕೆ ನಮ್ಮ ಸಂಸ್ಥೆಗೆ. ಈ ಒಂದು 12 ತಿಂಗಳುಗಳಲ್ಲಿ ಉಚಿತ ವೈದ್ಯಕೀಯ, ಉಚಿತ ದಂತ ಚಿಕಿತ್ಸೆ, ಉಚಿತ ಕನ್ನಡಕ ವಿತರಣೆ, ಆಟಿಡೊಂಜಿ ಕಾರ್ಯಕ್ರಮ, ಉಚಿತ ದೇಹದಾಢ್ಯ ಸ್ಪರ್ಧೆ, ಪ್ರೋ ಕಬಡ್ಡಿ ಪಂದ್ಯಾಟ, 7 ದಿನಗಳ ನಾಟಕೋತ್ಸವ ಸ್ಪರ್ಧೆ, ಹೈಸ್ಕೂಲ್ ಮಟ್ಟದ ಕ್ರೀಡಾಕೂಟ, ಹಾಗೆ ಹೈಸ್ಕೂಲ್ ವಿಭಾಗದ ಉಚಿತ ಜಾನಪದ ಸ್ಪರ್ಧೆ, ಸಮಾಜದಲ್ಲಿ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ, ಹಾಗೆ ಅಭಯಾಶ್ರಮ, ವೃದ್ಧಾಶ್ರಮ ಹಾಗೂ ಏಡ್ಸ್ ಪೀಡಿತರ ಒಂದು ಆಶ್ರಮಕ್ಕೆ
4 ಆಶ್ರಮಗಳಿಗೆ ನಾವು ಆರ್ಥಿಕವಾಗಿ ಧನ ಸಹಾಯ ಹಾಗೂ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಯುವಕ ಮಂಡಲದ 50ನೇ ವರ್ಷವನ್ನು ಅತ್ಯಂತ ವಿಜೃಂಭಣೆಯಿಂದ 12 ತಿಂಗಳುಗಳ ಕಾಲ ನಿರಂತರವಾದ ಕಾರ್ಯಕ್ರಮ ಮುಖಾಂತರ ಈ ಒಂದು ಸಮಾಜಕ್ಕೆ ಅರ್ಪಣೆ ಮಾಡಿದ್ದೇವೆ. ಅದಾದ ಬಳಿಕ ಯುವಕ ಮಂಡಲದ ಸಾರ್ವಜನಿಕ ಬಸ್ಸು ತಂಗುದಾಣ, ರಸ್ತೆ ಅಗಲೀಕರಣಗಳ ಸಂದರ್ಭದಲ್ಲಿ ಅದನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅದನ್ನು ಪುನಃ ಸಾರ್ವಜನಿಕ ಬಸ್ಸು ತಂಗುದಾಣವನ್ನು ಪುನಃ ನಿರ್ಮಾಣ ಮಾಡಿದ್ದೇವೆ. ಅದಾದ ಬಳಿಕ ಯುವಕ ಮಂಡಲದ 55ನೇ ವರ್ಷದ ಕಳೆದ ವರ್ಷದ ನೆನಪಿಗಾಗಿ ಜನಸಾಮಾನ್ಯರಿಗೆ ನೀರಿನ ಟ್ಯಾಂಕ್ ಅಳವಡಿಸಿ ನಲ್ಲಿ ಮುಖಾಂತರ ಮನೆ ಮನೆಗೆ ನೀರನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಕಳೆದ 55ನೇ ವರ್ಷದಲ್ಲಿ ಮಾಡಿದೆ. ಈ ವರ್ಷ 56ನೇ ವರ್ಷದ ಸವಿನ ನೆನಪಿಗಾಗಿ ಯುವಕ ಮಂಡಲದ ಸಾರ್ವಜನಿಕ ರಂಗಮಂದಿರದಲ್ಲಿ ಗ್ರೀನ್ ರೂಮ್ ಇಲ್ಲದ ಕಾರಣ ಸುಮಾರು 1.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರೀನ್ ರೂಮ್ ಕೂಡ ನಿರ್ವಹಣೆಯನ್ನು ಮಾಡಿದ್ದೇವೆ. ಇದಲ್ಲದೆ ಹಲವಾರು ಜನಪರ ಕಾರ್ಯಕ್ರಮವನ್ನು, ಅದು ರಸ್ತೆ ನಿರ್ಮಾಣ ಆಗಿರ್ಬೋದು ಅಥವಾ ಆರ್ಥಿಕವಾಗಿ ಹಿಂದುಳಿದ ಅವರಿಗೆ ವೈದ್ಯಕೀಯ ಸಲಕರಣೆ ಕೊಡ್ಬೋದು, ಹಾಗೆ ಅವರಿಗೆ ಆರ್ಥಿಕವಾಗಿ ಅವರಿಗೆ ಹಣದ ಸಹಾಯ, ಹಾಗೆ ಇನ್ನಿತರ ಹಲವಾರು ಕಾರ್ಯಕ್ರಮ ನಿರಂತರವಾಗಿ 56 ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ಸಮಾಜದಲ್ಲಿ ಪ್ರತಿಯೊಬ್ಬ ಒಂದು ಅವರ ಶಿಕ್ಷಣ ಪಡಿಬೇಕು ಅನ್ನೋ ಉದ್ದೇಶದಿಂದ ನಿರಂತರ 35 ವರ್ಷಗಳಿಂದ ನಾವು ಈ ಒಂದು ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ಕಳೆದ ವರ್ಷ 990 ಮಕ್ಕಳಿಗೆ ಉಚಿತ ಪುಸ್ತಕವನ್ನು ವಿತರಣೆ ಮಾಡಿದ್ದೇವೆ. ಈ ವರ್ಷ ಕೂಡ 650 ಮಕ್ಕಳಿಗೆ ಉಚಿತ ಪುಸ್ತಕವನ್ನು ವಿತರಣೆ ಮಾಡಲಿಕ್ಕೆ ಇದ್ದೇವೆ. ಬಹುಶಃ ಸಮಾಜದ ಎಲ್ಲರೂ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ದೊಡ್ಡ ಉದ್ದೇಶದೊಂದಿಗೆ ಈ ಒಂದು ನಾವು ಕಾರ್ಯಕ್ರಮ ನಿರಂತರ ಮಾಡ್ತಾ ಇದ್ದೇವೆ. ಸಮಾಜದ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಅಲ್ಲದೆ ಇತರ ಹಲವಾರು ಕ್ರೀಡಾ ಚಟುವಟಿಕೆಗಳಲ್ಲಿ ಯುವಕ ಮಂಡಲ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಯುವಕ ಮಂಡಲದ ಸದಸ್ಯರು 56 ವರ್ಷಗಳಲ್ಲಿ ನಿರಂತರವಾಗಿ ಯುವಕ ಮಂಡಲದ ಸದಸ್ಯರೇ ಅಭಿನಯಿಸುವಂಥ ನಾಟಕವನ್ನು ಕೂಡ ನಾವು ಪ್ರತಿ ವರ್ಷ ಸಾಂಸ್ಕೃತಿಕ ಅಂಗವಾಗಿ ಮಾಡ್ತಾ ಇದ್ದೇವೆ. ಎಲ್ಲ ಒಂದು ನಿರಂತರ 56 ವರ್ಷಗಳ ನಿರಂತರ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡಿಕೊಂಡು ಹಾಗೂ ಈ ಸಮಾಜದಲ್ಲಿ ಒಂದು ಅತ್ಯುತ್ತಮ ಆದರ್ಶವನ್ನು ಹೊಂದಿದಂಥ ಸಂಸ್ಥೆ ಮುನ್ನೂರು ಯುವಕ ಮಂಡಲ. ನಿರಂತರ 56 ವರ್ಷಗಳ ನಮ್ಮ ಈ ಒಂದು ಸಾಧನೆಯನ್ನು ಗುರುತಿಸಿ 2024ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಮಡಿಲಿಗೆ ಅರ್ಪಣೆಗೊಂಡಿದೆ. ಬಹುಶಃ 56 ವರ್ಷಗಳ ನಮ್ಮ ಈ ಒಂದು ನಿರಂತರ ಜನಪರ ಕಾರ್ಯಕ್ರಮಕ್ಕೆ ನಮಗೆ ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ಬಹಳ ಸಂತೋಷವಾಗಿದೆ. ನಿರಂತರ ಜನರ ಮಧ್ಯೆ ಇದ್ದು ಜನರ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಭಾಗದ ಒಂದು ಮಾದರಿ ಯುವಕ ಮಂಡಲವಾಗಿ ನಿರಂತರ 56 ವರ್ಷಗಳಲ್ಲಿ ನಾವು ಹಲವಾರು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಎಲ್ಲ ಕೆಲಸಗಳು ನಮಗೆ ಸಾಗಲು, ಹಾಗೆ ಈ ಒಂದು ಯುವಕ ಮಂಡಲ ಇಷ್ಟು ಎತ್ತರಕ್ಕೆ ಬೆಳೆಯಲು ನಮಗೆ ಸಹಕಾರ ನೀಡಿದಂಥ ಈ ಊರಿನ ಎಲ್ಲ ನಾಗರಿಕರು ಹಾಗೂ ಹಿತೈಷಿಗಳು, ಬಂಧುಗಳು ಇವರ ಸಹಕಾರ, ಸ್ಫೂರ್ತಿ, ಮಾರ್ಗದರ್ಶನದಿಂದ ನಾವು ಇಷ್ಟು ಎತ್ತರಕ್ಕೆ ಏರಲು ಸಾಧ್ಯವಾಗಿದೆ ಎಂದು ಹೇಳಲು ಇಚ್ಛೆಪಡ್ತೇನೆ. ನಿರಂತರ 56 ವರ್ಷಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿದ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಯಾಚಿಸುತ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ನಮ್ಮ ಹೃದಯ ತುಂಬಿದ ಧನ್ಯವಾದ ಅರ್ಪಿಸಿ ನನ್ನ ಪ್ರಸ್ತಾಪನೆಯನ್ನು ಮುಂದುವರಿಸುತ್ತೇನೆ. ಮಹಾಬಲ ಟಿ ತೆಪ್ಪೇಲಿ ಮಾರು ಉಪಾಧ್ಯಕ್ಷರು ಮುನ್ನೂರು ಗ್ರಾಮ ಪಂಚಾಯತ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಮುನ್ನೂರು ಯುವಕ ಮಂಡಲದ 56ನೇ ವರ್ಷದ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಸನ್ಮಾನ್ಯ ಶ್ರೀ ಜಗದೀಶ್ ಕೆ, ಆಡಳಿತಾಧಿಕಾರಿ ನೆಹರು ಯುವ ಕೇಂದ್ರ, ಅವೇ ರೀತಿ ಮೋಹನ್ ದಾಸ್ ಪ್ರಾನ್ಸ್ಪಾಲ್, ಮುಖ್ಯ ಶಿಕ್ಷಕಿ ರಾಣಿಪುರ ಶಾಲೆ, ಅವೇ ರೀತಿ ಈ ಸಂಸ್ಥೆದ ಗೌರವ ಸಲಹೆಗಾರರೈನಂಚಿನ ಸಂಘ ಸಂಸ್ಥೆಗಳಿಗೆ ನಂಗೆ ಮಾರ್ಗದರ್ಶಕರೈನಂಚಿನ ಸನ್ಮಾನ್ಯ ಕೃಷ್ಣಪ್ಪ ಸಾಲ್ಯಾನ್, ಗೌರವ ಅಧ್ಯಕ್ಷರೈನಂಚಿನ ಶಶೀಂದ್ರ ಕುಕ್ಯಾನ್, ಅವೇ ರೀತಿ ಈ ಸಂಸ್ಥೆದ ಅಧ್ಯಕ್ಷರು ಬಕ್ಕ ಇತ್ತ ಪ್ರಾಸ್ತಾವಿಕವಾದ ಇಡೀ
ಮುನ್ನೂರು ಯುವಕ ಮಂಡಲದ ಕರಿಣ 55 ವರ್ಷ ನಡತಿ ಬತ್ತಿನ ಸಾಧಿದ ಬಗ್ಗೆ ಬಾರಿ ಶೋಕು ವಿವರವಾದ ನಮ್ಮ ಎದುರು ದೀನಂಚಿನ ಹರೀಶ್ ಮುಂಡಲ್ರೆ ಅವೇ ರೀತಿ ಈ ಸಂಸ್ಥೆದ ಮಾತ ಪದಾಧಿಕಾರಿಲೆ ಸರ್ವ ಸದಸ್ಯರ ಮೂಲ ಸೇರಿದಿನಂಚಿನ ವಿದ್ಯಾರ್ಥಿಲೆ ಬಕ್ಕ ಪೋಷಕರು ಇನ್ನೀತ ಯುವಕ ಮಂಡಲ 56ನೇ ವರ್ಷದ ಈ ಆಚರಣೆಯನ್ನು ಪುಸ್ತಕ ವಿತರಣದ ಕಾರ್ಯಕ್ರಮದ ಒಂಜಿ ಮೂಲಕ ಅವೇನೊಂಜಿ ಅರ್ಥಪೂರ್ಣಗೊಳಿಸಿನಂಚಿನ ಮಹತ್ವದ ಕೆಲಸನ ಯುವಕ ಮಂಡಲ ಮಲ್ತಂಡು ಅದಕ್ಕೋಸ್ಕರ ಪ್ರಥಮತವಾದ ನಿಖಲ ಮಾತೆರ್ನ ಪರವಾದ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸವೆ. ದಯಪಂಡ ಪುಸ್ತಕ ವಿತರಣೆದ ಮಹತ್ವ ಬಹುಶಃ ನಂಗೆ ಗೊತ್ತುಂಟು. ಕರಿಣ ಪತಿರುವ ವರ್ಷಡ್ ಶಿಕ್ಷಣ ಪನ್ಪುನ ನಂಗೆ ಕೈಕಿ ಎಕ್ಕೆರೆ ತೀರನ್ನಾತಿ ಎತ್ತರಡುಪ್ಪುನಂಚಿನ ಈ ಪೊರ್ತುಡು ಒಂಜಿ ಎಲ್ಲಿಯ ಕೊಡುಗೆ ಆಯ್ತ ಪಿರವಡು ಒಂಜಿ ಎಲ್ಲಿಯ ಪ್ರಯತ್ನದ ಭಾಗವಾದ ಯುವಕ ಮಂಡಲ ಈ ಪುಸ್ತಕ ವಿತರಣದ ಕಾರ್ಯಕ್ರಮ ಮಲ್ತೊಂದುಂಟು. ಶಿಕ್ಷಣ ಪಡೆಪುನ ಆಕಾಂಕ್ಷಿಲು ಮಸ್ತುಲ್ಲೇರು ಐಕ ಅವಕಾಶದ ಕೊರತೆಲು ಬೇತೆಲು ರೀತಿ ಉಪ್ಪುನಗ ಈ ಸಮಾಜದ ವೈಜ್ಞಾನಿಕವೈನಂಚಿನ ಸಮಸ್ಯೆಗೆ ವೈಜ್ಞಾನಿಕವೈನಂಚಿನ ಪರಿಹಾರ ಕೊರ್ಪುನಂಚಿನ ಒಂಜಿ ಕೆಲಸವನ್ನು ಸಂಘ ಸಂಸ್ಥೆಯಲ್ಲಿ ಮಲ್ತೊಂದುಂಟು. ಆದಿ ಸೆಟ್ ಮುನ್ನೂರು ಯುವಕ ಮಂಡಲ ನಿರಂತರವಾದ ದಯಪಂಡ ಕರಿಣ 56 ವರ್ಷಡ್ಲ ಈ ಗ್ರಾಮದ ಬೇತೆ ಕ್ಷೇತ್ರಡು ಭರಿತ ಗ್ರಾಮದ ಬೇತೆ ಕ್ಷೇತ್ರಡು ಅಂಚನೆ ದಯಪಂಡ ಯುವಕ ಮಂಡಲ ಪಂಡ ಮೂಜಿ ಗ್ರಾಮದ ಒಂಜಿ ಕೇಂದ್ರವಾದಿ ಬೇಲೆ ಮಲ್ತೊಂದು ಪುನಂಚಿನ ಸಂಸ್ಥೆ 70-80ರ ದಶಕಡ್ ಬೇತೆ ಸಂಘ ಸಂಸ್ಥೆಲದ ಪುಟ್ಟುಲೆಗ್ ಬೊಕ್ಕ ಸಂಘ ಸಂಸ್ಥೆಯಲ್ಲಿ ಎಂಚ ಉಪ್ಪೋಡು ಪನ್ಪುನ ಒಂಜಿ ಮಾರ್ಗದರ್ಶನ ಕೊರ್ತಿನಂಚಿನ ಸಂಸ್ಥೆ ಪಂಡ ಯುವಕ ಮಂಡಲ ತಪ್ಪ ಒಂದು ದಯಪಂಡ ನೇಟ್ ಸೃಷ್ಟಿ ಆಯ್ನಂಚಿನ ಪ್ರತಿ ಯುವಕಿರ್ಲ ಸಮಾಜದ ಒಂಜಿ ಎಡ್ಡೆಪ್ಪುನು ಬಯಸುನ ಆ ಮುಖಾಂತರ ಸಮಾಜಮುಖಿ ಚಿಂತನೆಯ ಜನಕಲ್ಡ ಮೂಡಿಸವನ ಒಂಜಿ ಸೌಹಾರ್ದಯುತವಾದಂಚಿನ ವಾತಾವರಣ ಸೃಷ್ಟಿ ಮಲ್ಪನಂಚಿನ ಮಲ್ಲ ಬೇಲೆ ಯುವಕ ಮಂಡಲ ಮಲ್ತೊಂದುಂಟು. ಆದಿಸಟಿ ಯಾನು ಏಪಲ ಪಂಡ ದಯಪಂಡ ಯುವಕ ಮಂಡಲ ಪಂಡ ಈ ಗ್ರಾಮಗೂ ಭರಿತ ಗ್ರಾಮಗಳು ಯಾಪಲ ಒಂಜಿ ಮಾದರಿ ಸಂಸ್ಥೆ ಅಂಚೆ ಏನು ಹೇಳ್ತಾದ್ರ ಇನ್ನಿತ ವಾರ್ಷಿಕೋತ್ಸವದ ಈ ದಿನಲ ಒಂಜಿ ಅರ್ಥಪೂರ್ಣವಾದ ಪುಸ್ತಕ ವಿತರಣೆದ ಮೂಲಕ ಇನ್ನೇನು ಆಚರಣೆ ಮಲ್ತೊಂದು ಪುನಃ ಅಂಚಿನ ನಂಗೆ ಮಾತಿರಲ್ಲ ಖುಷಿ. ಆತ್ಮೀಯರೇ ಇನ್ನು ಹೆಚ್ಚ ಪಾತ್ರ ನಮ್ಮ ಅಧ್ಯಕ್ಷರೆಲ್ಲ ಪಾತಿರಲ್ಲೇರು ಈ ಕಾರ್ಯಕ್ರಮಕ್ಕೂ ಶ್ರೀ ಪುರುಷೋತ್ತಮ್ ಶೆಟ್ಟಿ ಸದಸ್ಯರು ಸೋಮೇಶ್ವರ ಪುರಸಭೆ ಮೇರ್ಲ ಬೈದ್ಯರು ಮೇರೆಲ್ಲ ಮೇರೇನು ರಜತ್ ಮೇರೆ ವೇದಿಕೆ ಬರ್ತದೆ ಭೂಗೋರ್ ಅಂಚಾಯದಿತ್ತೆ ಮೂಲ ಮಲ್ಲ ವಿದ್ಯಾರ್ಥಿ ಸಮುದಾಯ ನಮ್ಮೊಟ್ಟುಗೊಂಡು ಯುವಕ ಮಂಡಲದ ಈ ಬಹುತೇಕ ಈ ಪರಿಸರದ ಕುಲ್ನಮ ಯುವಕ ಮಂಡಲ ದೀಪನೊಪ್ಪುನಂಚಿನ ಮಹತ್ವದ ಬೇಲೆನು ನಮ್ಮ ಸಾರ್ವಜನಿಕರಾದ ವಿದ್ಯಾರ್ಥಿಲಾದ ನೆತ ಬೆನ್ನೇರಿಕು ಬೆರಿಕು ಉಂತೋಡಾಪುಂಡು ದಾಯಕಂದು ಪಂಡ ನಾನು ಎಕಡೆ ಪಂಡ್ಲಗನೆ ಸಂಘ ಸಂಸ್ಥೆಲು ಮಸ್ತುಂಡು ಐದು ಆಲೋಚನಾ ವಿಧಾನಗಳು ಬೇತೆ ರೀತಿನುಂಡು ಜಾತಿದ ಆಧಾರಡು ಧರ್ಮದ ಆಧಾರಡು ಬೇತೆ ಉಪ್ಪುನಗ ಮಾತಾ ಜನ ಸಮುದಾಯನ ಒಟ್ಟುಕೊನೋದು ಆ ಮುಖಾಂತರ ಎಕಡೆ ಪಂಡ್ಲಗನೆ ವೈಜ್ಞಾನಿಕವೈನ ಸಮಸ್ಯೆಗಳು ದಾದುಂಡು ದಯಪಂಡ ನಮ್ಮ ಸಮಾಜಗಳು ಬೇತೆ ರೋಗಲುಂಡು ಅವು ಪ್ರತಿ ಇಲ್ಲೆಲ್ಲ ಬೇತೆ ಸಮಸ್ಯೆಗಳು ರೋಗಲು ಪಂಡ ಅವು ಆರೋಗ್ಯಕರವಾಯಿನ ಅಂಚಿನ ಆರೋಗ್ಯದ ಸಮಸ್ಯೆ ಹತ್ತು ಶಿಕ್ಷಣದ ಸಮಸ್ಯೆ ಆವದುಪ್ಪು ಉದ್ಯೋಗದ ಸಮಸ್ಯೆ ಆದುಪ್ಪು ಕಾನೂನಾತ್ಮಕವೈನ ಸಮಸ್ಯೆಲಾದುಪ್ಪು ನಮ್ಮ ಹಕ್ಕದ ಬಗ್ಗೆ ನಂಗೆ ಅರಿವು ಉಪ್ಪಂದೆ ಉಪ್ಪುನಾದುಪ್ಪು ಈ ಪೂರ ವ್ಯವಸ್ಥೆಯನ್ನು ಜನ ಜಾಗೃತಿ ಮೂಡಿಸವನಂಚಿನ ಬೇಲೆಯನ್ನು ಸಂಘ ಸಂಸ್ಥೆಯನ್ನು ಮಲ್ಪೋಡು ಬಹುಶಃ ಇನ್ನಿತ ಕೆಲವಾರು ವರ್ಷಡ್ ಸಂಘ ಸಂಸ್ಥೆಯಲ್ಲೂ ಪಂಡ ಹೊಂದಿರದ ಜನಗಳಿಗೆ ತಾತ್ಸಾರದ ಭಾವನೆ ಉಂಟು ಎಂಕಲ ಜೋಕುಲು ಎಂಕಲ ಕಂಪೌಂಡ್ದಲ್ಲೇ ಉಪ್ಪೋಡು ಅವು ಬರಿತ ಇಲ್ಲ ಪೋಯರ ಬಲ್ಲಿ ಸೀಮಿತವಾದ ಉಪ್ಪೋಡು ಎಂಕಲ ಅಪ್ಪ ಅಮ್ಮನೊಂದಿಗೆ ಒಟ್ಟಿಗೆ ಉಪ್ಪೋಡು ಪಂಡ ಬಹುಶಃ ನನ್ನೊಂದು ಇಲ್ಲದ ಸಮಸ್ಯೆಯನ್ನು ಅರ್ಥ ಮಲ್ತೊಂದು ಆ ಮುಖಾಂತರ ಈಗ ಪರಿಹಾರ ಕಲ್ಪನಂಚಿನ ಭವಿಷ್ಯದ ದಿನಕಲ ಎಣ್ಣಿನಾಗ ನೋವಾಪುಡು ಆದಿ ಸೆಟ್ ನಮ್ಮ ಯುವಕ ಮಂಡಲದ ಇನಿತ ಯಾರು ಎಕಡೆ ಬಂದ 80ರ ಆದರ್ಶ ಕೊಡು ಒಂಜಿ ನಾಯಕತ್ವ ಕೊರ್ನಂಚಿನಕಲು ಇನ್ನಿಲ್ಲ ನಂಗೆ ಆದರ್ಶರಾದು ತೋಜುವೆರು ಅಕಲ ಆದರ್ಶನ ಎದುರುಕೊನೋದು ಭವಿಷ್ಯ ದಿನ ಇಂಚಿನ ಸಂಸ್ಥೆಯನ್ನು ನನಾತ್ ಗಟ್ಟಿಗೊಳಿಸುನ ಆ ಮುಖಾಂತರ ಇಂಚಿನನೇ ಆದರ್ಶಲು ಉಪ್ಪುನಂಚಿನ ಸಂಸ್ಥೆಯಲ್ಲಿ ನನಾತ್ ಪುಟ್ಟುಪಾಡು ನಂಚಿನ ಬೇಲಿನ ಆವಾಡು ಆದಿ ಸೆಟ್ ಪುಸ್ತಕ ವಿತರಣೆದ ಪ್ರಯೋಜನ ನಿಖಲು ಮಾತಿರಲ ಪಡೆದು ಎಡ್ಡೆ ಉನ್ನತ ಮಟ್ಟದ ಶಿಕ್ಷಣ ಪಡೆಯರೆ ನಿಖಲು ಮಾತಾ ಒಂದು ಒಂಜಿ ಮಲ್ಲ ಸಹಕಾರಿ ಆವಡ್ ಪಂದ ಆಶಿಸೊಂದು ಎಂಕ್ ಪಾತ್ರೆ ಅವಕಾಶ ಕೊರ ನಿಕ್ಲೆ ಮಾತ್ರೆಗಳು ವಂದಿಸೋದು ಎನ್ನೆರಡು ಪಾತ್ರೆಗಳು ಅಂತ ಒಂದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕಾರಿಯಾಗಿರುವಂತಹ ಗೌರವಾನ್ವಿತರೇ, ಇಲ್ಲಿ ಸೇರಿರುವಂಥ ಈ ಊರಿನ ಮಹನೀಯರೇ, ವಿದ್ಯಾರ್ಥಿ ಮಿತ್ರರೇ, ತುಂಬ ಸಂತೋಷ ಆಗ್ತಾ ಇದೆ. ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮದಲ್ಲಿ
ನಾನು ಕೂಡ ಭಾಗಿಯಾಗಿದ್ದೇನೆಂಬುದನ್ನು ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಸತತ 56 ವರ್ಷಗಳ ಸೇವಾ ಮನೋಭಾವವನ್ನು ಇಟ್ಟುಕೊಂಡು ಈ ಊರಿನಲ್ಲಿ ಸ್ಥಾಪನೆಯಾದಂತಹ ಮುನ್ನೂರು ಯುವಕ ಮಂಡಲ ತನ್ನ ಸಾರ್ಥಕವಾದಂತಹ ಸೇವೆಯನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ತನ್ನ ಸೇವಾ ಮನೋಭಾವವನ್ನು ತೋರಿಸುತ್ತಾ ಈ ಊರಿನ ಅಭಿವೃದ್ಧಿಗೆ ಮಹತ್ತರವಾದಂಥ ಕೊಡುಗೆಯನ್ನಿತ್ತಂಥ ಒಂದು ಸಂಸ್ಥೆ. ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ತಲೆಬಾಗಿ ನಮಸ್ಕರಿಸ್ತೇನೆ. ಯಾಕೆಂದರೆ ಇಂಥ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಅದನ್ನು ಇಷ್ಟು ಎತ್ತರಕ್ಕೆ ತರಬೇಕಾದರೆ ಅಲ್ಲಿ ಪಟ್ಟಂತಹ ಅವರ ಶ್ರಮ ಎಷ್ಟಿದೆ ಎಂಬುದು ನಮಗೆ ಅರಿವಾಗ್ತದೆ. ಯಾವುದೇ ಒಂದು ಸಂಘ ಸಂಸ್ಥೆಯನ್ನು ಕಟ್ಟುವುದು ಮುಖ್ಯ ಅಲ್ಲ, ಆ ಕಟ್ಟಿದ ನಂತರ ಅದನ್ನು ಆ ಸಮಾಜ ಸೇವೆಗೆ ಮುಡಿಪಾಗಿಟ್ಟುಕೊಂಡು ಸಮಾಜಕ್ಕಾಗಿ ತಮ್ಮಿಂದ ಸೇವೆಯನ್ನು ಅರ್ಪಿಸುತ್ತಾ ಆ ಮೂಲಕ ಹೆಸರನ್ನು ಪಡೆಯುವುದು ಅದು ಅಷ್ಟು ಸುಲಭವೇ ಸಾಧ್ಯ ಅಲ್ಲ. ಯಾಕೆಂದರೆ ಅಷ್ಟೇ ಕಷ್ಟ ಇದೆ, ಅಷ್ಟೇ ಶ್ರಮ ಬೇಕಾಗ್ತದೆ. ಅಧ್ಯಕ್ಷರು ಒಂದು ಮಾತು ಹೇಳಿದರು, ಕಳೆದ ವರ್ಷ ಸಾಧಾರಣ 990 ಮಂದಿಗೆ ಪುಸ್ತಕ ವಿತರಣೆಯನ್ನು ಮಾಡಿದೆ ಅಂತ. ಆ ಪುಸ್ತಕ ವಿತರಣೆಯನ್ನು ಪಡಕೊಂಡಂತಹ ವಿದ್ಯಾರ್ಥಿಗಳು ನೀವು ನಿಜವಾಗಿ ಭಾಗ್ಯವಂತರೇ ಸರಿ. ಯಾಕೆಂದರೆ ಇಂದಿನ ಈ ಸಂದರ್ಭದಲ್ಲಿ ನಿಮಗೆ ಪ್ರತಿಯೊಂದು ಅವಕಾಶ ಇದೆ, ಸೌಲಭ್ಯಗಳಿದೆ, ಅದನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಳ್ಬೇಕು. ಇಂಥ ಸಂಘ ಸಂಸ್ಥೆಗಳು ನಿಮಗೆ ನೀಡುವಂತಹ ಕೊಡುಗೆ, ನಿಮಗೆ ನೀಡುವಂತಹ ಸೇವೆ ಏನಿದೆ ಅದಕ್ಕೆ ಸಾರ್ಥಕ್ಯತೆ ಬರಬೇಕಾದರೆ ನೀವು ಕೂಡ ಮುಂದೆ ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ನೀವು ಸ್ವಂತ ದುಡಿಮೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಂಥ ಸಮಾಜ ಕಾರ್ಯಕ್ಕಾಗಿ ನೀವು ಕೂಡ ತೊಡಗಿಸಿಕೊಂಡಾಗ ಮಾತ್ರ ಅವರ ಏನು ಸೇವೆ ಇದೆ ಅದಕ್ಕೆ ಸಾರ್ಥಕತೆ ಅಥವಾ ಪ್ರತಿಫಲ ಬರ್ತದೆ. ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಸಭಾ ಸಮಾರಂಭದಲ್ಲಿ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಒಂದು ಉತ್ತಮವಾದಂಥ ಸಂಸ್ಕಾರ ನಮಗೆ ಸಿಗಬೇಕು. ಆ ಉತ್ತಮವಾದಂಥ ಸಂಸ್ಕಾರವನ್ನು ನಾವು ಪಡೆದುಕೊಂಡು ನಾವು ಪಡೆದಂಥ ವಿದ್ಯೆ ಅದು ಸಮಾಜಕ್ಕಾಗಿ ಈ ದೇಶಕ್ಕಾಗಿ ವಿನಿಯೋಗ ಆಗಬೇಕು ಎಂಬುದಾಗಿ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಅಣುಬಾಂಬ್, ನ್ಯೂಕ್ಲಿಯರ್ ಪವರ್ ಅದು 2 ರೀತಿಯಲ್ಲಿ ನಾವು ಉಪಯೋಗಿಸ್ಬೋದು. ಒಂದು ಡಿಸ್ಟ್ರಕ್ಷನ್, ನಾಶಕ್ಕಾಗಿ, ಮತ್ತೊಂದು ಅದರಿಂದ ಮಹತ್ತರವಾದಂಥ ಉಪಯೋಗವನ್ನು ಪಡೆಯಬಹುದು. ನಾಶಕ್ಕಾಗಿ ಬಳಸದೆ ನಾನು ಅದರಿಂದ ಸರಿಯಾದಂಥ ವಿದ್ಯುತ್ ಉತ್ಪಾದನೆ ಮಾಡಿದರೆ ಅದು ನಿಜವಾದಂತಹ ಆ ನ್ಯೂಕ್ಲಿಯರ್ ಪವರ್ನ ನಿಜವಾದಂಥ ಉಪಯೋಗ. ಅದೇ ರೀತಿ ನಿಮ್ಮ ವಿದ್ಯೆ, ನೀವು ಪಡೆದಂತಹ ವಿದ್ಯೆ, ನೀವು ಪಡೆದಂತಹ ಕೌಶಲ್ಯ, ನೀವು ಪಡೆದಂಥ ಜೀವನ ಮೌಲ್ಯ ಏನಿದೆ ಅದು ನಾಶಕ್ಕಾಗಿ ಉಪಯೋಗ ಆಗದೆ ದೇಶದ ಅಭಿವೃದ್ಧಿಯಾಗಿ ದೇಶವನ್ನು ಕಟ್ಟುವುದಕ್ಕೆ ಉಪಯೋಗ ಆದರೆ ಖಂಡಿತ ಇಂಥ ಸಂಘ ಸಂಸ್ಥೆಗಳು ಮಾಡಿದಂಥ ಅವರ ಸೇವೆ ಅದಕ್ಕೆ ಸಾರ್ಥಕ್ಯ ಬರ್ತದೆ. ವಿದ್ಯಾರ್ಥಿ ಮಿತ್ರರೇ, ನಿಮಗೊಂದು ಕಿವಿ ಮಾತು. ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಅದು ನಿಮಗೆ ಬಿಟ್ಟಂಥ ವಿಷಯ. ಆದರೆ ಪಡೆದಂಥ ವಿದ್ಯೆ, ಪಡೆದಂಥ ಜ್ಞಾನ, ಪಡೆದಂಥ ಕೌಶಲ್ಯ ಅದು ಜನಪರ ಕಾರ್ಯಕ್ಕಾಗಿ, ಜನರ ಉಪಯೋಗಕ್ಕಾಗಿ ಅದು ವಿನಿಯೋಗ. ಯಾವ ರೀತಿಯಲ್ಲಿ ಬೇಕಾದರೂ ನೀವು ಹಣ ಸಂಪಾದನೆ ಮಾಡಿ, ಅದರ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ಇದು ಕೊಡೋದು. ಆದರೆ ಪಡೆದಂಥ ವಿದ್ಯೆ ಸಮಾಜಕ್ಕಾಗಿ, ನಿಮ್ಮ ಹೆತ್ತವರಿಗಾಗಿ, ಈ ದೇಶಕ್ಕಾಗಿ ಪ್ರಯೋಜನವಾಗುವಂಥ ಆಗಬೇಕು. ನಾನು ಪ್ರತಿಯೊಂದು ವಿದ್ಯಾರ್ಥಿ ನನ್ನ ತರಗತಿಯಲ್ಲಿ ಪಾಠ ಮಾಡ್ತಿರುವಾಗ ವಿದ್ಯಾರ್ಥಿಗಳೊಂದು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀವು ಯಾಕೆ ಸ್ಕೂಲ್ಗೆ ಬರ್ತೀರಿ ಅಂತಲ್ಲಿ. ವಿದ್ಯಾಭ್ಯಾಸಕ್ಕಾಗಿ. ಯಾಕೆ ವಿದ್ಯೆ ಬೇಕು? ಹಣ ಸಂಪಾದನೆ ಮಾಡಲಿ. ಹಣ ಸಂಪಾದನೆ ಮಾಡೋದು ಮಾತ್ರ ವಿದ್ಯೆಯ ಮುಖ್ಯ ಉದ್ದೇಶ ಅಲ್ಲ. ನಾನು ಪಡೆದಂಥ ವಿದ್ಯೆ ನನ್ನ ಹೆತ್ತವರನ್ನು ನಾನು ಚೆನ್ನಾಗಿ ಇಡಬೇಕು, ನಾನು ಸಮಾಜಕ್ಕಾಗಿ ನನ್ನಿಂದ ಕಿಂಚಿತ್ ಸೇವೆ ಆಗಬೇಕು, ನನ್ನ ದೇಶಕ್ಕಾಗಿ, ನನ್ನ ದೇಶ ನನ್ನನ್ನು ಇಷ್ಟು ವರ್ಷ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದೆ, ಅದಕ್ಕೋಸ್ಕರ ನಾನು ದೇಶಕ್ಕಾಗಿ ನನ್ನಿಂದ ಏನಾದರೂ ತ್ಯಾಗ ಮಾಡಬೇಕು, ಸೈನಿಕರಾಗಿ ತ್ಯಾಗ ಮಾಡಬೇಕೆಂಬುದಾಗಿ ನಾನು ಹೇಳ್ತಲ್ಲ. ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡುವಂತಹ ಕೆಲಸ ಏನಿದೆ ಅದರ ಮೂಲಕ ನಾವು ದೇಶ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ಇಂತಹ ಒಂದು ಸೇವಾ ಮನೋಭಾವ ನಮ್ಮಲ್ಲಿ ಬರಬೇಕು. ಅದು ನಿಜವಾದಂಥ ವಿದ್ಯೆ, ನಿಜವಾದಂಥ ಶಿಕ್ಷಣ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ,
ಇವರು ಕೊಡುವಂತಹ ಪುಸ್ತಕದ ಕಿಟ್ ಅದು ಚಿಕ್ಕದಿರಬಹುದು, ಆದರೆ ಅದರಿಂದ ನೀವು ಪಡೆಯುವಂತಹ ಪ್ರಯೋಜನ ಏನಿದೆ ಅದು ಮಹತ್ವವಾದದ್ದು. ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳೇ ತಾವು ಪಡೆದಂಥ ಶಿಕ್ಷಣ ನಮ್ಮ ದೇಶದ ಪ್ರಗತಿಗಾಗಿ ವಿನಿಯೋಗ ಆಗಬೇಕು. ಹೆಚ್ಚಿನವರಿದ್ದಾರೆ ಹೈಯರ್ ಎಜುಕೇಷನ್ ಆದ ಕೂಡಲೇ ಬೇರೆ ದೇಶಕ್ಕೆ ಹೋಗ್ತೀರಿ, ಪರದೇಶಕ್ಕೆ ಹೋಗ್ತೀರಿ. ನೀವು ಪಡೆದಂಥ ಜ್ಞಾನ, ನೀವು ಪಡೆದಂತಹ ಕೌಶಲ್ಯ ಏನಿದೆ ಅದು ಪರದೇಶದ ಅಭಿವೃದ್ಧಿಗೆ ವಿನಿಯೋಗ ಆಗ್ತದೆ. ಯಾರು ಕೂಡ ನಮ್ಮ ದೇಶದಲ್ಲಿ ಉದ್ಯೋಗ ಮಾಡಲಿಕ್ಕೆ ರೆಡಿ ಇರೋದಿಲ್ಲ. ದಯವಿಟ್ಟು ಮಾಡಬೇಡಿ. ನಮ್ಮ ದೇಶದಲ್ಲಿದ್ದು ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲವನ್ನು ವಿನಿಯೋಗಿಸಿ ಆ ಮೂಲಕ ನಮ್ಮ ದೇಶದ ಅಭಿವೃದ್ಧಿಗಾಗಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಾಗ ಖಂಡಿತ ಭಾರತ ಎನ್ನುವಂಥದ್ದು ಒಂದು ಜಗದ್ಗುರುವಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸುತ್ತಾ, ನನಗೆ ಅವಕಾಶ ಇಂತಹ ಒಂದು ಸಂಘ ಸಂಸ್ಥೆಯಲ್ಲಿ ಸಾರ್ಥಕ್ಯವಾದಂಥ ಸೇವೆಯನ್ನು ಮಾಡಿ ಆ ಮೂಲಕ ಜನಮನ್ನಣೆಯನ್ನು ಗಳಿಸಿದಂತಹ ಇಂಥ ಒಂದು ಸಂಘ ಸಂಸ್ಥೆ 56 ಶತಕದ ಮುಂದೆ ಹೋಗಿ ಜಿಲ್ಲಾ ಪ್ರಶಸ್ತಿ ಪಡೆದಿದ್ದಾರೆ. ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಅವರ ಮುಡಿಗೇರಲಿ ಎಂಬುದಾಗಿ ಆಶಿಸ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್. ನಮ್ಮ ವೇದಿಕೆಯಲ್ಲಿ ಶ್ರೀ ನಿತೇಶ್ ಹೊಸಗದ್ದೆ ಶಾಖಾಧಿಕಾರಿ ಮೆಸ್ಕಾಂ ಉಳ್ಳಾಳ ಇವರು ಕೂಡ ಬಂದಿದ್ದಾರೆ. ಇವರಿಗೆ ವಸಂತ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಒಬ್ಬ ಮುಖ್ಯ ಶಿಕ್ಷಕಿ ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. 56ನೇಯ ವಾರ್ಷಿಕೋತ್ಸವವನ್ನು ನಡೆಸುತ್ತಿರುವ ಮುನ್ನೂರು ಯುವಕ ಮಂಡಲ ಇದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲರನ್ನು ವಂದಿಸುತ್ತಾ, ಅದೇ ರೀತಿ ಈ ವೇದಿಕೆಯಲ್ಲಿರುವ ಗೌರವಾನ್ವಿತರಿಗೆ ವಂದಿಸುತ್ತಾ, ಇಂದಿನ ಈ ಕಾರ್ಯಕ್ರಮವು ಬಹಳ ಉತ್ತಮವಾಗಿ ನಡೀತಾ ಇದೆ. ನಾನೊಂದು ಮಾತು ಕೇಳಿದೆ, ಬಹಳ ಉತ್ತಮವಾಯಿತು ಕೇಳಲಿಕ್ಕೆ. ಇಂತಹ ಕಾರ್ಯಕ್ರಮಗಳು ನಡೆಯೋದು ಬಹಳ ಅಪರೂಪ. ಆದರೆ ನಾನೀಗ ಏನು ಹೇಳ್ತಾ ಇದ್ದೇನೆಂದರೆ, ನಾನು ಶಾಲೆಯಲ್ಲಿ ಮಾತನಾಡಿ ಅಭ್ಯಾಸ, ಮಕ್ಕಳೇ ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ ನಾವು ಹೇಳೋದು. ಈಗ ನಾನು ಮಕ್ಕಳಿಗೆ ಹೇಳೋದು ಒಂದು ಏನಂತ ಹೇಳಿದರೆ, ಈ ಒಂದು ಯುವಕ ಮಂಡಲದವರು ಈ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಹೌದು, ಉತ್ತಮ ಕೆಲಸ. ನಾನು ತಲೆಬಾಗಿ ವಂದಿಸ್ತೇನೆ ಅವರಿಗೆ. ಈ ಒಂದು ಪುಸ್ತಕಗಳನ್ನು ಕೊಡುವಂತಹ ಕೆಲಸದಲ್ಲಿ ಹಲವಾರು ಜನರ ಶ್ರಮ ಇದೆ. ಯಾರೋ ಒಬ್ಬರು ಕೊಡುವುದಲ್ಲ, ಎಲ್ಲರ ಹತ್ರ ಕೇಳ್ತಾರೆ. ಪಾಪ ಏನೆಲ್ಲ ಶ್ರಮ ವಹಿಸ್ತಾರೆ. ಅವರು ಮಾಡುವ ಶ್ರಮಕ್ಕೆ ಈ ಮುನ್ನೂರು ಯುವಕ ಮಂಡಲದ ಎಲ್ಲ ಸದಸ್ಯರಿಗೆ ನಾನು ತಲೆಬಾಗಿ ವಂದಿಸ್ತೇನೆ. ಇಂತಹ ಉತ್ತಮ ಕಾರ್ಯಗಳು ಇನ್ನು ಮುಂದೆಯೂ ನಿಮ್ಮಿಂದ ನಡೆಯಲಿ. ಈ ಒಂದು ಸಮಾಜ ಸೇವೆಯ ಕೆಲಸ, ಶಿಕ್ಷಣಕ್ಕಾಗಿ ನೀವು ಮಾಡುವ ಕೆಲಸ ಬಹಳ ಅತ್ಯಮೂಲ್ಯವಾದುದು. ಆದುದರಿಂದ ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇನ್ನು ಮುಂದೆಯೂ ಇಂತಹ ಕೆಲಸಗಳು ನಿಮ್ಮಿಂದ ನಡೆಯಲಿ. ನಾವು ಬಲಗೈ ಕೊಡುವಂಥದ್ದು ಎಡಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಇವರು ಮಾಡ್ತಾ ಇದ್ದಾರೆ. ಈ ಒಂದು ಯುವಕ ಮಂಡಲ ಇಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ಇವರು ಮಾಡುವ ಕೆಲಸ ನೋಡಿದರೆ ನನಗೆ ಅದ್ಭುತ ಎನಿಸಿತು. ಎಲ್ಲ ಯುವಕ ಮಂಡಲದ ಸದಸ್ಯರಿಗೆ ಪುನೊಮ್ಮೆ ನಾನು ವಂದಿಸುತ್ತಾ, ಈ ನಿಮ್ಮ ಕಾರ್ಯಕ್ರಮವು ಇನ್ನು ಮುಂದೆಯೂ ಬಹಳ ಉತ್ತಮವಾಗಿ ಸಾಗಲಿ ಎಂದು ಭಗವಂತನಲ್ಲಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಈ ಕೊಟ್ಟದ್ದಕ್ಕಾಗಿ ನಿಮಗೆ ವಂದನೆಗಳು, ಧನ್ಯವಾದಗಳು. ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಮಂಡಲ 300 ಇದರ 56ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯುತ್ತಿರುವ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಸೇರಿರುವ ವಿದ್ಯಾರ್ಥಿ ಬಂಧುಗಳೇ ಹಾಗೂ ಊರಿನ ನಾಗರಿಕರೇ, ನನಗೆ ತುಂಬ ಖುಷಿಯಾಗುತ್ತಿದೆ. 56ನೇ ವರ್ಷವನ್ನು 300 ಯುವಕ ಮಂಡಲ ಆಚರಿಸಿ ಅದರ ಒಟ್ಟಿಗೆ ಈ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನೀಡುತ್ತಿರುವುದು ಭಾಳ ಒಂದು ಅಮೋಘ, ಇದು ಸಾಧನೆ ಅಂತ ಹೇಳಬೇಕು. ಏಕೆಂದರೆ ಒಂದು ಕ್ಲಬ್ಬು, ಸಂಘ, ಸಂಸ್ಥೆ ಇದ್ದರೆ 5-6 ವರ್ಷದಲ್ಲಿ ಅದರ ಹೆಸರಿಲ್ಲದೆ ಆಗ್ತದೆ. ಆದರೆ ಇದು 56ನೇ ವರ್ಷವನ್ನು ನಾವು ಹುಟ್ಟುವ ಮೊದಲಿಗೆ ಈ ಸಂಘ ಸಂಸ್ಥೆ ಇತ್ತು ಎಂದರೆ ನಮಗೆ ಒಂದು ದಿಗ್ಭ್ರಮೆ ಆಗ್ತದೆ. ಇದು ವಿಶೇಷ ಆಗ್ತದೆ. ಏಕೆಂದರೆ ಆ ಕಾಲಘಟಕದಲ್ಲಿ ಹೇಗೆ ಅವರು ನಡೆಯುತ್ತಿದ್ದರು, ಲೈಟು, ನೀರು, ಯಾವುದೇ ಒಂದು ಮೂಲ ಸೌಕರ್ಯ ಇಲ್ಲದ ಕಾಲದಲ್ಲಿ ಕೂಡ ಈ 300 ಯುವಕ ಮಂಡಲ ಇತ್ತು ಎಂದರೆ ಅದು ನಮಗೆಲ್ಲರೂ ಒಂದು ಸಂತೋಷದ ವಿಷಯ.
300 ಯುವಕ ಮಂಡಲ, ಈಚೆ ಸೋಮೇಶ್ವರ, ಆಚೆ 300 ಉಲ್ಲಾಲ, ಮಧ್ಯದಲ್ಲಿ 300 ಯುವಕ ಮಂಡಲ. ಇದೊಂದು ಸರ್ವಾಧತ ಕೇಂದ್ರವಾಗಿದೆ. ಏಕೆಂದರೆ ಎಲ್ಲ ಜಾತಿ ಧರ್ಮ ಯಾವುದೂ ಇಲ್ಲದೆ ಎಲ್ಲರನ್ನು ಒಟ್ಟು ಸೇರಿಸಿ ಹೋಗುತ್ತಿರುವ ಒಂದು ಈ ಉಲ್ಲಾಲ ತಾಲೂಕಿನಲ್ಲೇ ಒಂದು ವಿಶೇಷವಾದ ಒಂದು ಸಂಘ ಇದ್ದರೆ 300 ಯುವಕ ಮಂಡಲ ನಾವು ಒಂದು ಎದ್ದು ತಟ್ಟಿ ಹೇಳಬಹುದು. ಏಕೆಂದರೆ ಇವರು ಪ್ರತಿ ವರ್ಷ ಎಲ್ಲ ಮಕ್ಕಳಿಗೆ ಎಲ್ಲ ಕಾರ್ಯಕ್ರಮ ವರ್ಷ ನೀಡುತ್ತಾ ಬರುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ 300 ಯುವಕ ಮಂಡಳಿಗೆ ಗಣರಾಜ್ಯೋತ್ಸವದ ಜಿಲ್ಲಾ ಪ್ರಶಸ್ತಿಯೂ ಲಭಿಸಿದೆ. ಇದಕ್ಕೆ ಜಿಲ್ಲಾ ಪ್ರಶಸ್ತಿ ಎಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಪ್ರಶಸ್ತಿ ಗಣರಾಜ್ಯೋತ್ಸವ ಲಭಿಸಲಿ ಎಂದು ಆಶಿಸುತ್ತಾ ನನಗೆ ಅವಕಾಶವನ್ನು ನೀಡಿದ 300 ಯುವಕ ಮಂಡಲದ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. ಶ್ರೀ ಮೋಹನ್ ಹೊಸಗದ್ದೆ ಶಾಖಾಧಿಕಾರಿ ಮೆಸ್ಕಾಂ ಉಳ್ಳಾಳ ಇವರು ಸಭೆಯನ್ನು ಉದ್ದೇಶಿಸಿ ಎಲ್ರಿಗೂ ನಮಸ್ಕಾರ. ಜನಪ್ರಿಯ ಜನಸ್ಪಂದನ ಮಾಡ್ತಾ ಇದೆ. ಜನರಿಗೆ ಅನುಕೂಲವಾಗುವಂಥ ಅನೇಕ ಕಾರ್ಯಕ್ರಮ ಮಾಡ್ತಾ ಇದೆ. ಹಾಗೂ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ ಜನರಿಗೆ ಉಪಯೋಗವಾದ ಅನೇಕ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನೂ ಉತ್ತಮವಾದ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಲಿ. ಹಾಗೂ ಇದಕ್ಕೆ ಇದು ಏನು ನಮ್ಮಿಂದ ಏನು ಸಹಾಯ ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂದು ಹೇಳುತ್ತಾ, ಹಾಗೂ ಈಗ ನಮ್ಮ ಪುರುಷೋತ್ತಮ ಹೇಳಿದ್ದಾರೆ, ಆಗಾಗಲೇ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ. ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಆದಷ್ಟು ಬೇಗ ಲಭಿಸಲಿ ಎಂದು ಶುಭ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಿತೇಶ್ ಹೊಸಗದ್ದೆ. ನನ್ನ ಯಾನ್ ಹೆಚ್ಚ ಪಾತೇರ್ನ ಅವಲ್ಪ ವಿಷಯನೇ ಇಜ್ಜಿ ಅಂಚದು ಪುನಃ ಯಾನ್ ಹೆಚ್ಚ ಪಾತೇರುಜಿ ಅಧ್ಯಕ್ಷರನ್ನ ಭಾಷಣ ದುಂಬು ಪುಸ್ತಕ ಸಾಂಕೇತಿಕವಾದ ಪುಸ್ತಕ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷರನ್ನ ಭಾಷಣದ ಸಭಾ ಕಾರ್ಯಕ್ರಮ ಮುಗಿಂಡು 5 ಬಕ್ಕ ಪುಸ್ತಕ ಒರಿಜಿನಕ್ಲಿ ಮಾತ್ರೆಗಳ ಬತ್ತಿನ ಮೂಲ ಏರು ಮಾತ ಬೈದರ ಏರು ಮಾತ ಪಟ್ಟಿ ಕೊಡ್ತಾರ ಅಕ್ಲಿಗೆ ಮಾತ್ರೆಗಳ ಪುಸ್ತಕ ತಿಕ್ಕುಡು ಪುಸ್ತಕವನ್ನು ತೆತ್ತೊಂದು ಸುರುಕಾದೆ ಪಣ್ಪ್ಯಾನ್ ರೆಡ್ ಒಣಸು ಮಲ್ತು ಮಾತ ಪೋಡು ಬಂದುಲೆ 300 ಯುವಕ ಮಂಡಲ 1900 ಅಜಿಪತ್ತ ಒರುಮನೆ ವಿಷಯಡು ನೂತನ ಕಲಾರಂಧ ಪಣ್ಪಿನ ಪುದರ್ಡ್ ಸ್ಥಾಪನೆ ಆಂಡ್ 5 ಬಕ್ಕ 5 ವರ್ಷದ ಬಕ್ಕ ನ್ಯಾಯ ಯುವ ಕೇಂದ್ರಡು ರಿಜಿಸ್ಟರ್ ಆದ 300 ಯುವಕ ಮಂಡಲ ಪಣ್ಪಿನ ಮರುನಾಮಕರಣಡು ಈ 55 ವರ್ಷ ಇಕ್ಕ ಚಟುವಟಿಕೆ ನಡೆತೊಂದು ಅಪಕ 300 ಯುವಕ ಮಂಡಲವನ್ನು ಸ್ಥಾಪನೆ ಮಲ್ತಿನ ಇಂಕಲ ಹಿರಿಯರು ಮಾತ ಅಕಲ್ದ ಉದ್ದೇಶ ಎಂಚಿನ ಇತ್ತಿನಿಂದ ಪಂಡ ಒವ್ವೇ ಮನುಷ್ಯ ಆಯನ ಮೂತ ಹಕ್ಕನ್ನು ಪಡೆಗೊಂಡ ಅತ್ತಂಡ ಆಯ ಸಮಾಜದ ಎಂಚ ಮಾತ ಒಪ್ಪಡೋ ಪಣ್ಪನ ರೀತಿಯಲ್ಲಿ ತಿರಿಯೋಡು ನಾಡ ಆಯಾಗ ಅಕ್ಷರಾಭ್ಯಾಸದ ಬಾರಿ ಅಗತ್ಯ ಉಂಡು ಪಣ್ಪ ರೀತಿಯಲ್ಲಿ ಪಣ್ಪಂಜೆ ಗಾದಂಡು ಕತ್ತಲೆಯಿಂದ ಬೆಳಕಿಗೆ ಒಂಜಿ ವಿದ್ಯಾಭ್ಯಾಸ ಅವರಿಯಾಗಿ ಇತ್ತಂದಾಡ ಕಣ್ಣಿಗೆ ಕಟ್ಟದನ ಮದೆ ಕಟ್ಟದನ ಕುಂಟು ಗಿತ್ತಲೆಕ್ಕ ಪಣ್ಪಿನ ಒಂಜಿ ಪಾತ್ರದ ಲೆಕ್ಕ ಈ ಯುವಕ ಮಂಡಲ ಆರಂಭಡು ಮಾತೆರೆಗಳ ರಾತ್ರಿ ಶಾಲೆ ಕಲ್ಪಾಯರ ಆರಂಭ ಮಾಡ್ತಾನೆ ದಾಯ ಪಂಡ ಈ ಪ್ರದೇಶಡು ಅಕ್ಷರಾಭ್ಯಾಸ ಇಜ್ಜಾನ ಎತೋ ಜನಕುಲಿತ್ತೇರು ಬಕ್ಕ ಇತ್ತೆ ಪಾತ್ರೆಗಳು ಪಣ್ಲೆಕ್ಕನೆ ಒವ್ವೇ ಮೂಲ ಸೌಕರ್ಯ ಮುಲ್ಪ ಇಜ್ಜಾನು ಈ ರಸ್ತೆ ಇಜ್ಜಾನು ಕರೆಂಟ್ ಇಜ್ಜಾನು ಬಸ್ಸು ಇಜ್ಜಾನು ಒವ್ವೇ ವ್ಯವಸ್ಥೆ ಇಜ್ಜಾನಂಚಿನ ಪೊರ್ತುಡು ನೂತನ ಕಲಾವೃಂದ ಸ್ಥಾಪನೆ ಆತನು ಆ ಪೊರ್ತುಡು ಸುರೋಟು ಐತ ಉದ್ದೇಶ ಎಂಜಿನ ಪಂಡ ಅಕ್ಷರಾಭ್ಯಾಸ ಬಕ್ಕ ಕ್ರೀಡೆ ಬಕ್ಕ ಸಮಾಜ ಸೇವೆ ಇಂಕಲ ಹಿರಿಯಕುಲು ಮಾತ್ರ ಸೇರಿದು ಯುವಕ ಮಂಡಲ ಸುರುಟು ಕೊಲ್ಲದ ಪನ್ಪಣಿ ನಿಕುಲು ದೈಹಿಕವಾದ ಆರೋಗ್ಯವಾದ ಉಪ್ಪಡು ಬಕ್ಕ ನಿಕುಲು ಅಕ್ಷರಾಭ್ಯಾಸ ಕಲ್ಪಡು 5 ಬಕ್ಕ ಸಮಾಜದ ಕೆಲಸ ಮಲ್ಪಡು ಪಣಪರಿತೀರಿ ಅವು ಬೆತ್ತ ರೀತಿಯ ಸಮಾಜದ ಕೆಲಸ ಇನ್ನೇ 55 ವರ್ಷ ಮಲ್ತಿರಂತಿನ ಬೆತ್ತ ಸಮಾಜದ ಒಟ್ಟಿಗೆನೆ ದೈಹಿಕವಾದ ಶ್ರಮದಾನಡು ಹಲವಾರು ಸೇವೆನ ಮುಲ್ಪ ಮಲ್ಪೆರೆ ಸಾಧ್ಯ ಆತರು ಅವು ರಸ್ತೆ ರಚನೆ ಆದಪ್ಪು ಆತನ ಶಾಲೆದ ವ್ಯವಸ್ಥೆಗಾದಪ್ಪು ಬೆತ್ತ ರೀತಿ ನಿತ್ಯ ಪಟ್ಟಿ ಅಧ್ಯಕ್ಷರ ಪಳ್ಳೆಕನೆ ಹಲವಾರು ಕಾರ್ಯಕ್ರಮ ಮಲ್ತಲೆಕ್ಕ ವಿದ್ಯಾಭ್ಯಾಸಗೂ ಪ್ರಾಮುಖ್ಯ ಕೊರ್ದು ಈ ಒಂಜಿ ಮಂಗಳೂರು ತಾಲೂಕು ಅಂಗನವಾಡಿ ಶಾಲೆ ಇಜ್ಜಾನು ಅಂಗನವಾಡಿ ಶಾಲೆ ಮಂಗಳೂರು ತಾಲೂಕು ಇಜ್ಜಂದ ಒಪ್ಪುಡಾಗ ನುವೆ ಯುವಕ ಮಂಡಲದ ಒತ್ತಿಟ್ಟು ಬಾಲವಾಡಿ ಪಣ್ಪ ರೀತಿ ಸ್ಥಾಪನೆ ಮಾಡ್ತದೆ ಈ ನೆರೆ ಕರೆತ ಎಲ್ಲೆಲ್ಲೇ ಜೋಕ್ಲೆಗೆ ಆ ಒಂಜಿ ಬಾಲವಾಡಿಡು ಹಲವಾರು ವರ್ಷ ಅಕ್ಷರಾಭ್ಯಾಸ ಕಲ್ಪಣಂಚಿನ ವ್ಯವಸ್ಥೆನ ಈ ಯುವಕ ಮಂಡಲದ ಸೇವೆಡು ಮಲ್ತಂಡು
5 ಪಳ್ಳೆಕಡೆ ಕರೆಣ 35 ವರ್ಷದಿಂಚಿ ಈ ಒಂಜಿ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಮಲ್ಪಡು ಆರಂಭಡು ಖಾಲಿ ಪುಸ್ತಕ ಮಾತ್ರ ಎತ್ತು ಯೂನಿಫಾರ್ಮ್ ಅಪಕ ಶಾಲೆಡ್ ಮತ್ತು ಯೂನಿಫಾರ್ಮ್ ತಿಕ್ಕೊಂದು ಜನ ಯೂನಿಫಾರ್ಮ್ ಪುಸ್ತಕ ಸಮೇತ ಕುರ್ಪುಣ ಕೆಲಸನು ಈ ಯುವಕ ಮಂಡಲ ಮಲ್ತೊಂದಿತ್ತು ದಾಯಂದು ಪಂಡನಾಡ ಇನಿ ಒವ್ವೇ ಜೋಕುಲು ಅತ್ರೊಂಜಿ ಮನುಷ್ಯ ವಿದ್ಯಾಭ್ಯಾಸ ಗೊತ್ತುತ್ತಂಡ ಮಾತ್ರ ಓದು ಬರವ ಗೊತ್ತುತ್ತಂಡ ಮಾತ್ರ ಆಗ ಮಾತೆಲ್ಲ ಪಡೆಯರೆ ಮಾತೆಲ್ಲ ತೆರಿಯೋಣರೆ ಅವತ್ತದ ಆಗ ದುಂಬು ಬಾಯರೆ ಒಂಜಿ ಸಾಧಿ ತೋಜವಡು ನಡ ವಿದ್ಯಾಭ್ಯಾಸ ಅಪ್ಪ ವಿದ್ಯಾಭ್ಯಾಸ ಇತ್ತಂಡನೆ ಆಯೆ ಒಂಜಿ ದುಂಬುಡು ಅಭಿವೃದ್ಧಿ ಆರೆ ಸಾಧ್ಯ ಉಂಡು ಆಯನ ಇಲ್ಲಿ ఆయన సంసార అభివృద్ధి అయ్యే సాధ్యం ఉండు ఆయొప్పుడొచ్చిన సమాజ రాజ్య దేశ అభివృద్ధి అయ్యే సాధ్యం ఉండు నీకు మాత కొడుకెల ఆయ కొరడునాడ నీకు మాತೆಲ್ಲ ಆಯ ಪಡೆವಡ್ನಾಡ ಆಯಗೆ ವಿದ್ಯಾಭ್ಯಾಸ ಮುಖ್ಯ ಪಂಪ ರೀತಿನ ತೆರೆದು ಮಲ್ಲ ಒಂಜಿ ಎಂಕಲ್ನ ಸೇವೆತ್ತು ಮಲ್ಲ ಒಂಜಿ ದಾನಲತ್ತು ಆಡ ಎಂಕಲ ಯುವಕ ಮಂಡಲಗೂ ಸಾಧ್ಯ ಆಯ್ನ ಮಟ್ಟಡು ವರ್ಷಡು ಕರೆಣ ವರ್ಷ ಪಂಡೇರ ಅಧ್ಯಕ್ಷರು 1,000 ಜನ ಕಮ್ಮಿ ಆತ ಜೋಕ್ಲೆಗೆ ಪುಸ್ತಕ ಕೊಡ್ತಾ ಈ ಸರ್ತಿಲ ಎಂಕುಲು ಈ ಒಂಜಿ ದೇನು ಪಟ್ಟಿನ ಕೇಣುತ್ತ ಇತ್ತೆ ಎಂಕ್ಲೆಗೆ ಬೈದಿನ ಪ್ರಕಾರ ಒಂಜಿ 7 ಮುಟ್ಟ ಬೈದಿನ ಆ ಬೈದಿನಕ್ಲೆ ಪುಸ್ತಕ ಕೊರ್ಪಣೆ ವ್ಯವಸ್ಥೆ ಮಲ್ಪ ದಯಂದ ಪಂಡ ಇಂದು ಕರೆಣ ಏಪ್ರಿಲ್ 27 ತಾರೀಕಿದಲ್ಲಿ ಈ ಕಾರ್ಯಕ್ರಮ ಆವಡ್ತುಂಡು ಎಂಕಲ ಯುವಕ ಮಂಡಲದ ಸಕ್ರಿಯ ಒಂಜಿ ಸದಸ್ಯರು ಯುವಕ ಮಂಡಲದ ಸದಸ್ಯರಾದ ಯುವಕ ಮಂಡಲದ ಕಮಿಟಿ ಸದಸ್ಯರಾದ ಯುವಕ ಮಂಡಲದ ಪದಾಧಿಕಾರಿಯಾದ ಯುವಕ ಮಂಡಲದ ಅಧ್ಯಕ್ಷರಾದ ಯುವಕ ಮಂಡಲದ ಸರ್ವತೋಮುಖ ಅಭಿವೃದ್ಧಿಗೆ ತನ್ನನ್ನು ತಾನು ನಿರಂತರವಾದ ಸೇವೆ ಮಲ್ತೊಂದಿತ್ತು ಅಂಚಿನ ಎಂಕಲ್ಲ ಒಂಜಿ ಉತ್ತಮ ನಾಯಕಿ ಆರು ಮರಣ ಆಯ್ನದವರ ಈ ಕಾರ್ಯಕ್ರಮ ಎಂಕಲು ಮುಂದುವರಿಸಿದ ಮುರಾಣಿ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತಾ ಇನ್ನು 25 ತಾರೀಕಿಗೆ ಈ ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಮಲ್ತ ಬಂದುಲೆ ಅಂಚಾದ ಇತ್ತೆ ಪ್ರಾಂಶುಪಾಲರು ಬಾರಿ ಪಂಡೇರು ಈ ಪುಸ್ತಕಗಳು ಪಡೆಯಿನ ವಿದ್ಯಾರ್ಥಿನಕಲು ಒಂಜಿ ನಿಕುಲು ಒಂಜಿ ಈ ಯುವಕ ಮಂಡಲದ ಹೆಂಚಿನ ಉದ್ದೇಶ ಉಂಡು ಒಂದು ಪಂಡ ಈ ಯುವಕ ಮಂಡಲದ ಪ್ರತಿ ಒಂಜಿ ಈ ಪರಿಸರದ ಮುನ್ನೂರು ಪೆರ್ಮುನ್ನೂರು ಈ ಮೆಟ್ಟು ಸೋಮೇಶ್ವರ ಈ ಒಂಜಿ ಗಡಿಗುರು ಜಾಗೆಡಿ ಯುವಕ ಮಂಡಲ ಇತ್ತುಂಡಲ ಇಡೀ ಮಾತಾ ಒಂಜಿ ಗ್ರಾಮಗುಲ ಒಂಜಿ ಚಿರಪರಿಚಿತರಾಯಿನಂಚಿನ ಯುವಕ ಮಂಡಲ ನೇತ ಉದ್ದೇಶ ಇಂಚಿನ ಅಂದು ಪಂಡ ಪ್ರತಿ ಊರಿಲ ಅಭಿವೃದ್ಧಿ ಆವಡು ಆಯ ಸ್ವಯಂ ಉದ್ಯೋಗಿ ಅದು ಆಯನ ಕಾರ್ಡು ಉಂತುಲೆ ಕಾವಡು ಆಯ ಇಂಚಿನ ಮಾತ ಸರ್ಕಾರದ ಹಕ್ಕುಲುಂಡ ಅಯ್ನ ಪಡೆಯೋನ ಒಟ್ಟಿಗೆ ಆಯೆ ಅವು ತಿಕ್ಕುಜಿಂದ ತಿಕ್ಕುನಂಚಿನ ಒಂಜಿ ಅನುಭವನ ಪಡೆಯೋಡು ನಮ್ಮ ದೇಶದ ಪವಿತ್ರವಾಯಿನ ಸಂವಿಧಾನ ಆ ಸಂವಿಧಾನೋಡು ನಂಗೆ ಮಾತೆರೆಗಳ ಮಾತಾ ರೀತಿದ ಹಕ್ಕಲ ಉಂಡು ಅಯ್ನ ಪಡೆಯೋಡ್ನಾಡ ನಮ್ಮ ತೆರಿಯೋಡು ವಿದ್ಯಾಭ್ಯಾಸ ಬೋರ್ಡ್ ನಂಗೆ ಆಯ್ತೊಟ್ಟಿಗೆ ನಮ್ಮ ನೆರೆಗರ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶ ಅವು ಸೌಹಾರ್ದತೆ ಉಪ್ಪಡು ಒವ್ವೇ ಜಾತಿ ಧರ್ಮ ಭೇದ ಇಜ್ಜಂದೆ ನಮ್ಮ ಮಾತೆರ್ಲ ಸೌಹಾರ್ದ ರೀತಿಲಿ ಪೋದು ನಮ್ಮ ದೇಶನು ಅಭಿವೃದ್ಧಿ ಮಲ್ಪೆರೆ ನಮ್ಮ ಕಿಂಚಿದ ಸೇವೆ ಮಲ್ಪಡೊಟ್ಟಿಗೆ ದುಂಬದ ದಿನಕುಲಿಡ ನಮ್ಮ ದಾದಲ್ಲ ವಿದ್ಯಾಭ್ಯಾಸ ಪಂಡೇರು ಪ್ರಿನ್ಸಿಪಾಲ್ ನಮ್ಮ ದಾದಲ್ಲ ವಿದ್ಯಾಭ್ಯಾಸ ಪಡೆದು ಒಂಜಿ ಉದ್ಯೋಗ ಪೋಂಡ ನಮಲ ಇಂಚಿನ ಸೇವೆ ಮಲ್ಪಣಂಚಿನ ಗುಣನು ದಿವಂದು ಇಂಚಿನ ಸೇವೆ ಮಲ್ಪೆರೆ ನಮಲ ದುಂಪೋಡು ಪಂಪರಿತಿನ ಪಂಡದು ಈ ಒಂದು ಅವಕಾಶಕ್ಕಾದ ಒಂದನ್ನು ಸಲ್ಲಿಸದು ಎನ್ನ ಪಾತ್ರ ಉಂಟವೆ ಇನ್ನು ಮಾಡ್ತಾ ಇದ್ದೇವೆ. ಎಲ್ಲ ಪೋಷಕರು ಹಾಗೂ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ನಂತರ ವೇದಿಕೆಯಲ್ಲಿದ್ದ ಎಲ್ಲ ಅತಿಥಿ ಕನ್ಯರು ಇದನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಹಾಗೆ ಇಲ್ಲಿರುವ ನಮ್ಮವರೇ, ಪ್ರಥಮವಾಗಿ ನಾನೀಗ ಒಂದು ವಿಷಯ ಹೇಳ್ತೇನೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ. ನಾನು ಇವತ್ತು 4 ಕಾರ್ಯಕ್ರಮ ಇದೆ. ನಾನು ಪ್ರೀತಿ ಇಟ್ಟು ಇಲ್ಲಿಗೆ ಬಂದಿರ್ತೇನೆ. ಇಷ್ಟು ಜನ ಸೇರಿದ್ರಿ. ಯಾವುದೇ ಕಾರ್ಯಕ್ರಮಕ್ಕೆ ಜನ ಸೇರಿಸೋದು ಭಾರಿ ಕಷ್ಟ. ಹಾಗೆ ನಾನು ಇಷ್ಟು ಜನರಿಗೆ ನನ್ನ ಇಲಾಖೆಗೆ ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಯಾಕಂದರೆ ಪ್ರೀತಿ ಇಟ್ಟು ಇಷ್ಟು ಜನ ಬಂದಿದ್ರಲ್ಲ, ಅದಕ್ಕೆ. ಹಾಗೆ ಶಿಸ್ತುಬದ್ಧವಾಗಿ ಮಕ್ಕಳು ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಇದ್ದೀರಲ್ಲ ಮಕ್ಕಳೇ, ನೋಡಿ ಸೈಲೆಂಟ್. 300 ಯುವಕ ಮಂಡಲ ಇದರ 56ನೇ ವಾರ್ಷಿಕೋತ್ಸವ ಈ ದಿನದಂದು ನನ್ನ ಇಲಾಖೆಯನ್ನು ಗೌರವಿಸಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಂತಹ ನನ್ನ ಪ್ರೀತಿಯ ಅಧ್ಯಕ್ಷರಾಗೂ ಸರ್ವ ಸದಸ್ಯರು 300 ಯುವಕ ಮಂಡಳವರಿಗೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು ಈ ವಾರ್ಷಿಕೋತ್ಸವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಯಾಕಂದರೆ ಪ್ರಥಮ ಹೇಳ್ತೇನೆ, ಮಕ್ಕಳೇ ಜಾಸ್ತಿ ಹೇಳಿ, ಯಾರಿಗೆಲ್ಲ ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇದೆ ಕೈ ಎತ್ತಿ. ಯಾರಿಗೆಲ್ಲ ಕ್ರಿಕೆಟ್ ಆಡ್ತೀರಿ ಎತ್ತಿ ಎತ್ತಿ, ಎಲ್ಲ ಕೈ ಎತ್ತಿ. ಒಳ್ಳೆ ಆಡ್ತೀರಲ್ಲ, ಓಕೆ, ಕೆಳಗೆ ಹಾಕಿ. ಯಾರೆಲ್ಲ ಫುಟ್ಬಾಲ್ ಆಡ್ತೀರಿ ಕೈ ಎತ್ತಿ. 1 2 3, ಓಕೆ ಓಕೆ. ಯಾರೆಲ್ಲ ಖೋ ಖೋ ಆಡ್ತೀರಿ? ಗುಡ್. ಯಾಕಂದರೆ ಭಾರತ ಸರ್ಕಾರ ನೀವಿಗೆ ಕಲೀರಿ, ಕ್ರೀಡೆ ಆಡಿ, ನಿಮಗೆ ಗೌರ್ಮೆಂಟ್ ಜಾಬಲ್ಲಿ ಒಳ್ಳೆ ರಿಸರ್ವೇಷನ್ ಇಡ್ತಾ ಇದೆ, ಬೇಗ ಬರ್ತದೆ ಅವಾರ್ಡ್ ಆಯಿತಾ. ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, ನೀವು ಕ್ರೀಡಾಪಟು ಆದರೆ ನಿಮ್ಮ ಎದುರು ಕ್ರೀಡಾ ಇಲಾಖೆ ಇದೆ. ನಾನಿರೋವರೆಗೆ ನಾನು 300 ಯುವಕ ಸಂಘ ಯಾವಾಗಲೂ ಒಬ್ಬ ಸದಸ್ಯನಾಗಿ ನಾನು ಹೆಲ್ಪ್ ಮಾಡ್ತೀನಿ ಯಾವತ್ತು. ಇವತ್ತು ಪುಸ್ತಕ ವಿತರಣೆ ಇದೆ. ಪುಸ್ತಕ ವಿತರಣೆಯಲ್ಲಿ ನೀವೀಗ ಪುಸ್ತಕ ತಗೊಂಡು ಹೋಗೋದಲ್ಲ, ಒಳ್ಳೆ IAS IPS ಅಥವಾ ಸೆಕ್ರೆಟರಿ ಲೆವೆಲಲ್ಲಿ ಹೋಗಿ ದೊಡ್ಡ ಅಧಿಕಾರಿಯಾಗಿ ಬಂದು ನೀವು ಮುಂದಕ್ಕೆ ಇದೇ 300 ಯುವಕ ಸಂಘವನ್ನು ಬೆಳೆಸಬೇಕು. ಅದಕ್ಕಾಗಿ ಖಾಲಿ ನಿಮ್ಮ ಕೆಲಸ ಇವತ್ತು ಅವರೇನು ಕೊಟ್ಟರು ಪುಸ್ತಕ, ನನಗೆ ವಿದ್ಯೆಗೆ ಸಹಾಯ ಮಾಡಿದರು, ಅದು ಇಂಪಾರ್ಟೆಂಟ್ ಅಲ್ಲ. ನೀವು ನಮ್ಮ ಈ ಸಂಸ್ಥೆಯನ್ನು ಬೆಳೆಸ್ಬೇಕು ಮಕ್ಕಳೇ. ಹಾಗೂ ಮಕ್ಕಳ ಪೇರೆಂಟ್ಸ್ನವರು ಬಂದಿದ್ದಾರೆ. ಯಾಕಂದರೆ ಈ 300 ಎಂಬುದುಂಟಲ್ಲ, ಇಲ್ಲಿ ಎಷ್ಟು ಹೇಳಿದರೆ ಸಾಕಾಗೋದು. ಇಲ್ಲಿ ಜಾತಿ ಮತ ಭೇದ ಇಲ್ಲ, ನನಗೆ ಗೊತ್ತು, ಎಲ್ಲ ಒಂದೇ. ಇಲ್ಲಿ ನಾವು ಇಲ್ಲಿ ಕಾಣಬೇಕು. ನಾವು ಉಳ್ಳಾಳ ಏರಿಯಾದಲ್ಲಿ ಇನ್ನೊಂದು ಕ್ಲಬ್ಬನ್ನು ಎಷ್ಟು ಹೊಗಳಿದ್ರೂ ಸಾಧ್ಯ ಇಲ್ಲ. ಯಾಕಂದರೆ ರಾಜ್ಯೋತ್ಸವ ನೆಹರು ಮೈದಾನದಲ್ಲಿ ಆಯಿತು, ಅಲ್ಲಿ ಹೈಯೆಸ್ಟ್ ಕರ ತಾಡನ್ನು ಬಿದ್ದದ್ದು 300 ಯುವಕ ಮಂಡಳ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಬಂತಲ್ಲ, ಆವಾಗ ನೀವು ಅಲ್ಲಿ ನೆನೆಸ್ಕೊಳ್ಬೇಕು ನಮ್ಮ ಕ್ಲಬ್ ಎಷ್ಟು ಪವರ್ಫುಲ್ ಅಂತ. ಹಾಗೆ ನಾನು ಹೇಳ್ತೇನೆ, ಇವತ್ತು ಕ್ಲಬ್ ಏನು ನಿಮಗೆ ಸಹಾಯ ಮಾಡ್ತದೆ ಅದನ್ನು ನೆನಪಲ್ಲಿಟ್ಟು ನೀವು ಈ ಕ್ಲಬ್ಬಿಗೆ ಸಹಾಯ ಮಾಡಬೇಕು. ಯಾಕಂದರೆ ಎಲ್ಲರೂ ಹೇಳಿದರು, ಇವತ್ತು ನಮ್ಮ ರಾಷ್ಟ್ರದ ವಿಷಯ ಅಥವಾ ಯಾವುದೇ ವಿಷಯ ಬಂದಾಗ ನಾವು ಒಂದು ಅಂತ ತೋರ್ಪಡಿಸಲಿಕ್ಕೆ ನಮ್ಮ ಈ ಸಭಾ ಕಾರ್ಯಕ್ರಮ ನಡೆದಿದೆ. ಈ ಜನಸ್ತೋಮನೇ ಸಾಕ್ಷಿ. ಪ್ರೀತಿ ಇಟ್ಟು ನಾವೆಲ್ಲ ಒಂದೆಂಬ ಭಾವನೆ ಯಾವತ್ತೂ ನಮ್ಮಲ್ಲಿ ಇದೆಯಾ? ನಮ್ಮ 300 ಯುವಕ ಮಂಡಲವನ್ನು ಯಾರೂ ಟಚ್ ಮಾಡಲಿಕ್ಕೆ ಅಷ್ಟು ಅಭೇದ್ಯ ಕೋಟೆಯಾಗಿ ಬೆಳೀತಾ ಇದೆ. ನನ್ನ ಇಲಾಖೆ ನಿಮಗೆ ಯುವಕ ಮಂಡಲ ಮತ್ತು ನಿಮ್ಮ ಯುವಕರಿಗೆ ಕ್ರೀಡಾ ಸಾಮಗ್ರಿ ಆಗಿರ್ಬೋದು, ಇಲಾಖಾ ವತಿಯಿಂದ ಇಂಥ ಸಲಕರಣೆ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳು ಯಾವಾಗೂ ಸದಾಸಿದ್ಧ. ಯಾಕಂದರೆ ನಮ್ಮಲ್ಲಿ ಈಗ ಸೀನಿಯರ್ಸ್ ಜಾಸ್ತಿ ಇದ್ದಾರೆ, ಸ್ವಲ್ಪ ಯುವಕರು ಬರಬೇಕು ಈ 300 ಯುವಕ ಮಂಡಲಕ್ಕೆ. ಯಾಕಂದರೆ ಯುವಕರಿದ್ದರೆ ಈ ಸಂಘ ಬೆಳೀತಾರೆ. ಯಾಕೆ ನಮ್ಮ ಅಧ್ಯಕ್ಷರಲ್ಲಿ ಇದ್ದಾರೆ ನೋಡಿ, ಅವರಿಗೆ ನಮ್ಮ ಯುವಕರು ಸಹ ಮಾಡಲೇಬೇಕು. ಯಾಕಂದರೆ ಇಷ್ಟು ನೀವು ನಮ್ಮ ಒಂದು ಯುವಕ ಮಂಡಲಕ್ಕೆ ಸಪೋರ್ಟ್ ಮಾಡ್ತೀರಂದರೆ ನಿಮ್ಮ ಮಕ್ಕಳನ್ನು ಯುವಕರನ್ನು ಆದಷ್ಟು ಬೇಗ ಈ ಸಂಘಕ್ಕೆ ಏನು ಕಾರ್ಯಕ್ರಮ ಅಲ್ಲಿ ನೀವು ಒಳಗೊಳಿಸಿ ಯುವಕರಿಗೆ ಬೇಕಾಗಿರೋ ಜನಾಂಗ ಎಂಬುದೀಗ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ನಿಮ್ಗೆ ಗೊತ್ತಿರ್ಬೋದು, 15ರಿಂದ 29 ವರ್ಷ ಯುವಕರು, ಮೊದಲು 18ರಿಂದ 29 ಇತ್ತು, 15ರಿಂದ 29. ಹಾಗಾಗಿ ಯುವಕರಿಗೆ ತುಂಬ ಕಾರ್ಯಕ್ರಮಗಳು, ಯುವಕರಿಗೆ, ಯುವತಿಯರಿಗೆ, ಮಹಿಳೆಯರು ಚಿಂತಿಸಬೇಡಿ. ಯಾಕಂದರೆ
29 ಆದ ಕೂಡಲೇ ನಿಮ್ಮ ಏಜ್ ಕ್ಲೋಸ್ ಆಗೋದಿಲ್ಲ, ಅದು ಅನ್ಲಿಮಿಟೆಡ್. ಅಪ್ ಟು ನಿಮ್ಮ ಜೀವಂತ ಇರುವ ಕಾರ್ಯದವರಿಗೆ ನೀವು ಯುವಕ ಯುವತಿಯರು ಮಹಿಳೆಯರಾಗೇ ಇರ್ತೀರ, ಆಯಿತಾ? ಯಾಕಂದರೆ ನಮಗೆಲ್ಲ ಪ್ರೋಟೋಕಾಲ್ ಇದೆ, ನಮಗೆ ಗೊತ್ತಿದೆ. ಹಾಗಾಗಿ ಈ ಒಳ್ಳೆಯ ಕಾರ್ಯಕ್ರಮ, ತುಂಬ ಖುಷಿಯಾಗ್ತದೆ. ಇಂಥ ಒಂದು ಕಾರ್ಯಕ್ರಮ ನಡೆಸಿ ಕೊಟ್ಟಂತಹ ನಮ್ಮ 300 ಯುವಕ ಸದಸ್ಯರು ಹಾಗೂ ಇಲ್ಲಿರುವ ನನ್ನೆಲ್ಲ ಆತ್ಮೀಯ ಮಿತ್ರರು, ಯಾಕಂದರೆ ವೇದಿಕೆಯಲ್ಲಿ ತುಂಬ ಗಣ್ಯ ವ್ಯಕ್ತಿಗಳು ಇದ್ದಾರೆ, ಅವರು ಸಹ ಈ ಕ್ಲಬ್ಬನ್ನು ತುಂಬ ಹೊಗಳಿದ್ದಾರೆ. ನಾವು ಹೊಗಳಿಕೆಗೆ ಹೊಗಳುವುದಿಲ್ಲ. ಇವತ್ತು ಬೇಕಾದ್ರೆ ನೀವು ತೋರಿಸ್ತೇನೆ, ಕೆಲವು ಕಾರ್ಯಕ್ರಮಗಳು ಆದ ಲೀಸ್ಟ್ ಬರ್ತಾಯಿದೆ. ಇಷ್ಟು ಸಮಾರಂಭದಲ್ಲಿ ಇಷ್ಟು ಜನ ಸೇರಿಸಿ ಈ ತರಹ ಒಂದು ಕಾರ್ಯಕ್ರಮ ಕೊಟ್ಟಿದ್ರಲ್ಲ, ಹಾಗೆ ಅದಕ್ಕೆ ನಾನು ತುಂಬ ಅಭಾರಿಯಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ ನಿಮಗೆ, ಪಬ್ಲಿಕ್ಕಿಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸಂಘ ಸಂಸ್ಥೆ ಬೆಳಿಬೇಕಾದ್ರೆ ಖಾಲಿ ಸಂಘ ಸಂಸ್ಥೆ ನಿಮಗೆ ಹೆಲ್ಪ್ ಮಾಡೋದಲ್ಲ, ನೀವು ಇದರಿಂದ ಯಾರೆಲ್ಲ ಪ್ರಯೋಜನ ಪಡೆದಿರ್ತೀರಿ, ನೀವು ಈ ನಮ್ಮ ಕ್ಲಬ್ಬಿಗೆ ಸಹಾಯ ಮಾಡಬೇಕು. ನಿಮ್ಮೆಲ್ಲ ಕೈ ಜೋಡಿಸಿದರೆ ಒಂದು ಟೈಮಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಖಂಡಿತ ನಮ್ಮ 300 ಯುವಕ ಮಂಡಲಕ್ಕೆ ಬರ್ತಾ ಅಂತ ನನಗೊಂದು ಆಸೆ ಇದೆ, ಬರ್ಬೋದು. ಅದಕ್ಕೋಸ್ಕರ ನಿಮ್ಮೆಲ್ಲ ಕೈ ಜೋಡಣೆ ಅಗತ್ಯ ಇದೆ. ಹಾಗೆ ಪ್ರೀತಿ ಇಟ್ಟು ನಾನೊಂದು ಇವತ್ತು ನನಗೆ ತುಂಬ ಸಂತೋಷದಲ್ಲಿ 2 ಮಾತಾಡಿದೆ. ಏನಾದರೂ ತಪ್ಪಿದಲ್ಲಿ ಕ್ಷಮಿಸಿ. ಪ್ರೀತಿ ಇಟ್ಟು ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. 300 ಯುವಕ ಮಂಡಲ ಇದರ 56ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ, ಉಚಿತ ಪುಸ್ತಕ ವಿತರಣೆ ಸಮಾರಂಭಕ್ಕೆ ಆಗಮಿಸಿದಂಥ ಅಧ್ಯಕ್ಷರಾದಂಥ ಜಗದೀಶ್ ಕೆ, ಆಡಳಿತಾಧ್ಯಕ್ಷರು, ನೆಹರು ಯುವ ಕೇಂದ್ರ ಮಂಗಳೂರು, ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಉದ್ಘಾಟನೆ ಮಾಡಿದಂತಹ ಮಹಾಬಲ್ ಟಿ ಪೆಪಿಲ್ಮಾರ್ ಇವರು ಉಪಾಧ್ಯಕ್ಷರು, 300 ಗ್ರಾಮ ಪಂಚಾಯತ್, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಮೋಹನ್ ದಾಸ್ ಎ ಪ್ರಾಂಶುಪಾಲರು, ಅದೇ ರೀತಿ ಪುರುಷೋತ್ತಮ್ ಶೆಟ್ಟಿ ಸದಸ್ಯರು, ಸೋಮೇಶ್ವರ ಪುರಸಭೆ, ಇವರಿಗೂ ಕೂಡ ಧನ್ಯವಾದಗಳು. ಲೋಬೋ ಮುಖ್ಯ ಶಿಕ್ಷಕಿ, ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆ 300, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ 300 ಯುವಕ ಮಂಡಲದ ಅಧ್ಯಕ್ಷರಾದಂಥ ಹರೀಶ್ ಮುಂಡೋಳಿ, ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿತೇಶ್ ಹೊಸಗದ್ದೆ, ಶಾಖಾಧಿಕಾರಿ ಮೆಸ್ಕಾಂ, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಗೌರವ ಸಲಹೆಗಾರರಾದಂಥ ಕೃಷ್ಣಪ್ಪ ಸಾಲ್ಯಾನ್, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಗೌರವ ಅಧ್ಯಕ್ಷರಾದಂಥ ಶಶೀಂದ್ರನ್ ಕುಕ್ಯಾನ್, ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮಗೆ ಸಾಮ್ಯಾನವನ್ನು ಒದಗಿಸಿಕೊಟ್ಟಂಥ MC ಸಾಮ್ಯಾನ, ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮಗೆ ಲೈಟಿಂಗ್ ಮತ್ತು ಸೌಂಡ್ಸ್ ನಿರ್ಮಿಸಿದಂಥ ಸೋನು ಎಲೆಕ್ಟ್ರಿಕಲ್, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ TV ಮಾಧ್ಯಮ ಹಾಗೂ ಛಾಯಾಗ್ರಾಹಕರು, ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಮಕ್ಕಳು ಹಾಗೂ ಪೋಷಕರಿಗೂ ಎಲ್ಲರಿಗೂ ಧನ್ಯವಾದಗಳು.